ಎಲ್ಲರಿಗೂ ನಮಸ್ಕಾರ. ಕರಾಡ ವಾರ್ತೆಗಳಿಗೆ ಸ್ವಾಗತ. ನಾನು ಎಸ್.ಎನ್. ಭಟ್ ಸೈಪಂಗಲ್ಲು. ಮುಖ್ಯಾಂಶಗಳು: ಕರಾಡ ಸುವರ್ಣ ಸಂಭ್ರಮಾಚರಣೆಗೆ ಸಮಿತಿ ರಚನೆ, ತೈರೆ ಕ್ಷೇತ್ರದಲ್ಲಿ ಭಾಗವತ ಸಪ್ತಾಹ ಹಾಗೂ ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ಕರ್ಕಾಟಕ ಮಾಸದ ವಿಶೇಷ ಪೂಜೆ, ಅಭಿಷೇಕಾರ್ ಪಂಡಿತರಿಗೆ BSc ಆನರ್ಸ್ನಲ್ಲಿ ಪ್ರಥಮ ರ್ಯಾಂಕ್ ಮತ್ತು ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಗುರುದರ್ಶನ ಹಾಗೂ ಬಹುನಿರೀಕ್ಷಿತ ಕರಾಡ ವಿಶ್ವ ಆ್ಯಪ್ ಲೋಕಾರ್ಪಣೆಗಾಗಿ ಕ್ಷಣಗಣನೆ. ಇದೀಗ ವಾರ್ತೆಗಳ ವಿವರ. ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಗಲ್ಪಾಡಿ ಕೇಂದ್ರ ಸಮಿತಿಯು ಇತ್ತೀಚೆಗೆ ತನ್ನ ಸರ್ವ ಸದಸ್ಯರ ಸಭೆಯಲ್ಲಿ 2026ನೇ ವರ್ಷವನ್ನು ಸುವರ್ಣ ಸಂಭ್ರಮ ವರ್ಷವಾಗಿ ಆಚರಿಸಲು ನಿರ್ಣಯ ಕೈಗೊಂಡಿತು. ಇದಕ್ಕಾಗಿ ಕರಾಡ ಸುವರ್ಣ ಸಂಭ್ರಮ ಆಚರಣಾ ಸಮಿತಿ 2026 ಇದನ್ನು ರಚಿಸಲಾಗಿದ್ದು, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದ ಶ್ರೀ ಕೃಷ್ಣಮೂರ್ತಿ ಎಡಪ್ಪಾಡಿಯವರನ್ನು ಆಚರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಶ್ರೀಯುತ ಶಿವಕುಮಾರ ಶಾಂತಿಯಡಿ ಇವರನ್ನು ಕಾರ್ಯದರ್ಶಿಯಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಇದಲ್ಲದೆ ಸುವರ್ಣ ಸಂಭ್ರಮಾಚರಣೆಗೆ ಹಲವು ಉಪಸಮಿತಿಗಳನ್ನು ರಚಿಸಲಾಗಿದ್ದು, ಸಮಾಜದ ಎಲ್ಲ ಸದಸ್ಯರನ್ನು ಒಂದೇ ವೇದಿಕೆಯಲ್ಲಿ ಕಲೆ ಹಾಕುವ ನಿಟ್ಟಿನಿಂದ ಕರಾಡ ಸುವರ್ಣ ಸಂಭ್ರಮ ಹೆಸರಲ್ಲಿ ವಾಟ್ಸಪ್ ಗ್ರೂಪ್ ಅನ್ನು ಮಾಡಲಾಗಿದೆ. ಸುವರ್ಣ ಸಂಭ್ರಮಾಚರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಎಲ್ಲ ಸದಸ್ಯರನ್ನು ಆಮಂತ್ರಿಸಲಾಗಿದ್ದು, ಈ ಬಗ್ಗೆ ಸೂಕ್ತ ಸಲಹೆ ಹಾಗೂ ಸೂಚನೆಗಳನ್ನು ಸದಸ್ಯರಿಂದ ಆಹ್ವಾನಿಸಲಾಗಿದೆ. ಅಗಲ್ಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ಕರ್ಕಾಟಕ ಮಾಸದ ದುರ್ಗಾ ಸೇವೆಯು ಇದೇ ತಿಂಗಳ 17ನೇ ಗುರುವಾರದಿಂದ 28ನೇ ಸೋಮವಾರದ ತನಕ ನಡೆಯಲಿದೆ. 12 ದಿನಗಳಲ್ಲಿ ನಿರಂತರವಾಗಿ ನಡೆಯುವ ದುರ್ಗಾ ಸೇವೆಯೊಂದಿಗೆ ಇತರ ಸೇವೆಗಳಾದ ದೀಪಾರಾಧನೆ ಮತ್ತು ವಿಶೇಷ ದುರ್ಗಾಪೂಜೆಗಳು ನಡೆಯಲಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕ್ಷೇತ್ರದ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ತೈರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಇದೇ ಬರುವ ಆಗಸ್ಟ್ 24ರಿಂದ 31ರ ತನಕ ಬ್ರಹ್ಮಶ್ರೀ ಮಾಂಕುಳಂ ಗೋವಿಂದನ್ ನಂಬೂದಿರಿ ಅವರ ನೇತೃತ್ವದಲ್ಲಿ ತಾಂತ್ರಿಕ ವಿಧಿ ವಿಧಾನಗಳೊಂದಿಗೆ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ನಡೆಯಲಿದ್ದು, ಭಗವದ್ಭಕ್ತರು ಈ ಪಾವನ ಕಾರ್ಯದಲ್ಲಿ ಭಾಗವಹಿಸಲು ಕೋರಲಾಗಿದೆ. ಕರಾಡ ಬ್ರಾಹ್ಮಣರು ಕೃಷಿ, ವಿಜ್ಞಾನ, ಶಿಕ್ಷಣ, ವೈದ್ಯಕೀಯ ಮತ್ತು ತಾಂತ್ರಿಕತೆಯ ಮೊದಲಾದ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆ ತೋರಿದವರು. ಅದರಲ್ಲೂ ಯುವ ಕರಾಡರು ತಮ್ಮ ಅದ್ಭುತ ಸಾಧನೆಗಳಿಂದ ಅಪಾರ ಪ್ರಶಂಸೆ ಹಾಗೂ ಹೆಗ್ಗಳಿಕೆಗೆ ಪಾತ್ರರಾಗುತ್ತಿರುವುದು ಒಂದು ಉತ್ತಮ ಅಂಶ. ನಮ್ಮಿ ಸಮಾಜದ ಯುವ ಪ್ರತಿಭೆ ಅಭಿಷೇಕ್ ಆರ್ ಪಂಡಿತರವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ಇದರ 25ನೇ ಘಟಿಕೋತ್ಸವದಲ್ಲಿ BSc ಆನರ್ಸ್ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಸುವರ್ಣ ಪದಕಕ್ಕೆ ಭಾಜನರಾಗಿದ್ದಾರೆ. ಅವರ ಈ ಮಹತ್ ಸಾಧನೆಗೆ ಕರಾಡ ವಿಶ್ವದ ಅಭಿನಂದನೆಗಳು. ಈ ವರ್ಷವೂ ನಮ್ಮಿ ಸಮಾಜ ಶೃಂಗೇರಿ ಶ್ರೀಮಠದಲ್ಲಿ ಚಾತುರ್ಮಾಸದ ಶುಭ ವೇಳೆಯಲ್ಲಿ ಶ್ರೀ ಗುರುದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದೇ ತಿಂಗಳ 21ನೇ ತಾರೀಕು ಸೋಮವಾರದಂದು ಶ್ರೀ ವಿಶ್ವಾಸವಸು ನಾಮ ಸಂವತ್ಸರದ ಗುರುದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅಂದು ಶ್ರೀ ಕ್ಷೇತ್ರ ಶೃಂಗೇರಿಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮತ್ತು ತತ್ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಶ್ರೀ ಗುರುದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಇದೇ ವೇಳೆಯಲ್ಲಿ ನಮ್ಮೆಲ್ಲರ ಬಹು ನಿರೀಕ್ಷಿತ ಕರಾಡ ವಿಶ್ವ ಮೊಬೈಲ್ ಆ್ಯಪ್, ಡಿಜಿಟಲ್ ಅಡ್ರೆಸ್ ಬುಕ್, ಕರಾಡ ವೆಬ್ಸೈಟ್ಗಳನ್ನು ಪರಮ ಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು ತಮ್ಮ ಕರ ಕಮಲಗಳಿಂದ ಲೋಕಾರ್ಪಣೆ ಮಾಡಲಿದ್ದಾರೆ. ಆ ಬಳಿಕ ಸಮಾಜ ಬಾಂಧವರ ಸಮ್ಮೇಳನವೂ ನಡೆಯಲಿದ್ದು, ಈ ಪಾವನ ಸಮಾರಂಭದಲ್ಲಿ ಸಮಾಜದ ಎಲ್ಲ ಬಂಧು ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುವಂತೆ ಶೃಂಗೇರಿ ಸಂಪರ್ಕ ಸಮಿತಿಯ ಅಧ್ಯಕ್ಷರಾದ ಶ್ರೀ ಹರೀಶ ಭಟ್ ಆಟಿಗುಕ್ಕೆ ಮತ್ತು ಸಂಚಾಲಕರಾದ ಬಾಲಕೃಷ್ಣ ಭಟ್ ಕೋಳಿಕಜೆಯವರು ವಿನಂತಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕರಾಡ ಸುವರ್ಣ ಸಂಭ್ರಮಾಚರಣೆಗೆ ಸಮಿತಿ ರಚನೆ, ಅಭಿಷೇಕ್ ಆರ್ ಪಂಡಿತರಿಗೆ BSc ಆನರ್ಸ್ನಲ್ಲಿ ಪ್ರಥಮ ರ್ಯಾಂಕ್, ತೈರೆ ಕ್ಷೇತ್ರದಲ್ಲಿ ಭಾಗವತ ಸಪ್ತಾಹ ಹಾಗೂ ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ಕರ್ಕಾಟಕ ಮಾಸದ ವಿಶೇಷ ಪೂಜೆ, ಶ್ರೀ ಕ್ಷೇತ್ರ ಶೃಂಗೇರಿಯಲ್ಲಿ ಗುರುದರ್ಶನ ಹಾಗೂ ಬಹುನಿರೀಕ್ಷಿತ ಕರಾಡ ವಿಶ್ವ ಆ್ಯಪ್ ಲೋಕಾರ್ಪಣೆಗೆ ಕ್ಷಣಗಣನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.